ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗವು ನಗರದ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಡೆಂಗ್ಯೂ ಜ್ವರದ ಮುನ್ನೆಚ್ಚರಿಕೆ ಬಗ್ಗೆ ಕ್ರಮ ತೆಗೆದುಕೊಂಡ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಹೊರರೋಗಿ ಚೀಟಿ ಪಡೆಯಲು ಸರದಿ ಸಾಲಿನಲ್ಲಿ ನಿಂತ ಸಾರ್ವಜನಿಕರನ್ನ ಕಂಡು ವಿಚಾರಿಸಿದರು. ತದನಂತರ ಜಿಮ್ಸ್ ಆಸ್ಪತ್ರೆಯ ವೈದ್ಯ ಅಧೀಕ್ಷಕರ ಕೋಣೆಗೆ ತೆರಳಿ ಅಲ್ಲಿದ್ದ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. ಇದೇ ವೇಳೆಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಈ ದಿನವೊಂದು ಸೋಂಕಿತ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ 120 ಜನರ ರಕ್ತ ಮಾದರಿ ಸಂಗ್ರಹಿಸಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಬಡವರ ಮಧ್ಯಮ ವರ್ಗದ ಜನರು ಇಲ್ಲಿಗೆ ಬರುತ್ತಾರೆ. ತ್ವರಿತಗತಿಯಲ್ಲಿ ಚಿಕಿತ್ಸೆ ಸೌಲಭ್ಯಗಳು ಸಿಗಬೇಕು. ಸರ್ಕಾರ ಈಗಾಗಲೇ ಡೆಂಗ್ಯೂ ಜ್ವರದ ಬಗ್ಗೆ ಚಿಕಿತ್ಸಾ ದರಗಳು ನಿಗದಿಪಡಿಸಿದೆ. ಅದರಂತೆ ಖಾಸಗಿ ಆಸ್ಪತ್ರೆಯಲ್ಲಿಯೂ ಸರ್ಕಾರಿ ದರ ಪಡೆಯಬೇಕು ಎಂದು ಮನವಿ ಮಾಡಿದರು. ಸಾರ್ವಜನಿಕರು ಡೆಂಗ್ಯೂ ಬಗ್ಗೆ ಜಾಗೃತಿ ವಹಿಸುವುದು ಸೂಕ್ತ. ವಾರಗಟ್ಟಲೆ ನೀರು ಸಂಗ್ರಹಿಸಿ ಇಡಬಾರದು. ಮನೆಯಲ್ಲಿ ಶೇಖರಿಸಿದ ನೀರು ಕಾಲ ಕಾಲಕ್ಕೆ ಬದಲಾಯಿಸುತ್ತಿರಬೇಕು. ಹೆಚ್ಚು ದಿನಗಳ ಕಾಲ ನೀರು ಶೇಖರಿಸಿಟ್ಟರೆ ಲಾವರಸ ಉತ್ಪತ್ತಿಗೊಂಡು ಡೆಂಗ್ಯೂ ಉಲ್ಬಣವಾಗುತ್ತದೆ ಎಂದರು. ಪ್ರತಿಷ್ಠೆ ಹಾಸ್ಪಿಟಲ್ ಜಿಮ್ಸ್, ಈ ಹಾಸ್ಪಿಟಲ್ ಯಾರು ಬರ್ತಂದ್ರೆ ಬಡವರು, ಮಿಡಲ್ ಕ್ಲಾಸ್ದವ್ರು ಭಾಳ ದೂರದಿಂದ ಬರ್ತಾರೆ. ರೆಫರಲ್ ಕೇಸಸ್ ಬರ್ತಾವೆ. ಇಲ್ಲಿ ನಾವು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಇಬ್ಬರು ಅಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಬಂದು ಇಲ್ಲಿ ಪೇಷಂಟ್ಗಳಿಗೆ ನೋಡಲಿಕ್ಕೆ ಮತ್ತು ಇಲ್ಲಿ ಪರಿಸ್ಥಿತಿ ತಿಳ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ಸೂಪ್ರೆಂಟ್ ಅವರು ರಜೆ ಮೇಲಿದ್ದಾರೆ. ಇನ್ಚಾರ್ಜ್ ಡಾಕ್ಟರ್ ವಿನೋದ್ RMO ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಮೆಡಿಕಲ್ ಆಫೀಸರ್ ವಿನೋದ್ ಅವರು, ಅವ್ರ ಜೊತೆ ಮತ್ತು PG ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ ನಮ್ಮ DHO ಹೇಳಿದ್ರು 125 ಕೇಸ್ ಬಂದಿವೆ, ಒಂದು ಡೆತ್ ಆಗಿಲ್ಲ. ಈಗ ನಮ್ಮ ಕಳ್ಕಳಿ ವಿನಂತಿ ಎಲ್ಲರಿಗೆ ಅದ, ಇವರಿಗೆ ಸ್ಟಾಫ್ದವರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನೀವು ಇವತ್ತು ಎಲ್ಲ ಕಡೆ ನಾವು ಇವತ್ತು ಹಾಸ್ಪಿಟಲ್ ಎಂಟ್ರಿ ಆಗೋ ಕೂಡ ನಾವು ನೋಡಿದ್ವಿ. ನಾನು ಆ್ಯಸ್ ಎ ಡಾಕ್ಟರ್ ನನಗೆ ಗೊತ್ತಿದೆ, ಇಟ್ ಈಸ್ ಅ ಪ್ರಿವೆಂಟೇಬಲ್ ಡಿಸೀಸ್. ಇದಕ್ಕೆ ನಾವು ಪ್ರಿವೆಂಟಿವ್ ಮೆಜರ್ ತೊಗೋಬೇಕು. ಇವತ್ತು ಸ್ಟ್ಯಾಗ್ನೆಂಟ್ ವಾಟರ್ ನಿಂತ ನೀರು 8 ದಿವಸ ನೀರು ಅಲ್ಲಿ ಲಾರ್ವಾಗಳಿರ್ತಾವೆ. ಅದನ್ನು ಎಲ್ಲ ರೀತಿಯಿಂದ ಪ್ರಿವೆಂಟಿವ್ ಮೆಜರ್ ತೊಗೊಂಡು ಬ್ಲಡ್ ಸ್ಟಾಕ್ನು ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಡೆಂಗ್ಯೂ ಫೀವರನ್ನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕಂತೇಳಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಬೆಂಗಳೂರಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಪೂರ್ತಿ ನಮ್ಮ ಪಾರ್ಟಿ ನಮ್ಮೆಲ್ಲ ಸಹಕಾರ ಕೊಡ್ತೀವಿ. ನಮ್ಮ ಈ ಕಲಬುರಗಿ ಜನರಿಗೆ ಯಾವ ರೀತಿಯಿಂದ ತೊಂದರೆ ಆಗಬಾರ್ದು. ಟೈಮಿಗೆ ಡಯಾಗ್ನೋಸ್ ಮಾಡಬೇಕು, ಪ್ಲೇಟ್ಲೆಟ್ ಕಡಿಮೆ ಆಗಲಿರೋದಂಗೆ ನೋಡ್ಕೊಳ್ಬೇಕು, ಎಲ್ಲ ವ್ಯವಸ್ಥೆ ಆಗಬೇಕಂಥೇಳಿ ನಮ್ಮ ನಮ್ಮ ಹಾಸ್ಪಿಟಲ್ದವ್ರಿಗೆ ವಿನಂತಿ ಅದ. ಈಗಾಗಲೇ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವು ಮುಂದೆ ಪ್ರಿವೆಂಟಿವ್ ಮೇಜರ್ ತೊಗೊಳ್ಬೇಕು. ಬಡವರಿಗೆ ಬೇರೆ ಕಡೆ ಹೋಗಿ ಇವತ್ತು ಕೆಲವು ರೇಟ್ನು ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಕಡೆಯಿಂದ. ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಡಯಾಗ್ನೋಸ್ ಮಾಡಲಿಕ್ಕೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದೇ ಥರ ಇವತ್ತು ನಮ್ಮ ಕಲಬುರಗಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇವರಿಗೆ ಸರ್ಕಾರಿನ ಫಿಕ್ಸ್ ಮಾಡಿದೆ. ಆ ರೇಟಲ್ಲೇ ಇನ್ವೆಸ್ಟಿಗೇಷನ್ ಆಗಬೇಕು, ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿ ನಮ್ಮ ವಿನಂತಿ ಇದೆ. ಮತ್ತು ನಾವು ಇವತ್ತು ಎಮರ್ಜೆನ್ಸಿ ವಾರ್ಡಲ್ಲಿ ಒಂದು ಪೇಷಂಟ್ ಇದೆ, ಮತ್ತು ಬೇರೆ ಬೇರೆ ಕಡೆ ಪೇಷಂಟ್ ಇದೆ, ಅಲ್ಲಿ ಕೂಡ ನಾವು ಹೋಗಿ ನೋಡ್ತೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪೂರ್ತಿ ನಮ್ಮ ಈ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ದವರಿಗೆ ನಾವು ಸಹಕಾರ ಕೊಡ್ತೀವಿ. ಡೆತ್ ಆಗಲಾರ್ದಂಗೆ ನೋಡ್ಕೊಳ್ಬೇಕು, ಟೈಮಿಗೆ ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಪ್ರಿವೆಂಟಿವ್ ಮೇಜರ್ ತೊಗೊಳ್ಬೇಕು. ಜನರಿಗೆ ಅವೇರ್ನೆಸ್ ಮಾಡಬೇಕು. ಎಲ್ಲ ತಾಲೂಕಲ್ಲಿ, ಎಲ್ಲ ಹೋಬಳಿಯಲ್ಲಿ, ಎಲ್ಲ ಗ್ರಾಮ ಪಂಚಾಯತಲ್ಲಿ, ಎಲ್ಲ ವಿಲೇಜಲ್ಲಿ ಇದನ್ನು ವ್ಯಾಪಕವಾಗಿ ಇದರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕಂತೇಳಿ ನಮ್ಮ ವಿನಂತಿ. ಧನ್ಯವಾದ. ಈಗ ಸದ್ಯಕ್ಕೆ ಓನ್ಲಿ 1 ಪೇಷಂಟ್ ಇಸ್ ದೇರ್. ಈ ನಿಯೋಗದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಿಜೆಪಿ ನಗರ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ಚಂದು ಪಾಟೀಲ್, ಮುಖಂಡರಾದ ಅವಣ್ಣ ಮ್ಯಾಕೇರಿ, ಮಣಿಕಂಠ ರಾಠೋಡ್, ಸಂತೋಷ್ ಹಾದಿಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ
ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.